ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪೂಜ್ಯ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸ್ತಾ ಈ ಒಂದು ಸಮಾರಂಭದಲ್ಲಿ ಇವತ್ತು ಬಹುಶಃ ನಾನು ಈ ಸ್ಥಾನದಲ್ಲಿ ನಿಂತು ಮಾತಾಡಲಿಕ್ಕೆ ಅರ್ಹನಾಗಿದ್ರೆ ಇವತ್ತು ಬಹುಶಃ ನಮ್ಮ ತಂದೆಯಾದಂಥ ಡಾಕ್ಟರ್ ಏಕನಾಥ್ ನಾಡ್ರು ಕಾರಣರಂತ ಈ ಸಂದರ್ಭ ಕೇಳಿಕೆ ಇಚ್ಛೆಪಡ್ತೀನಿ ಬಂಧುಗಳೇ. ನನ್ನ ಬಾಲ್ಯದಿಂದ ನನ್ನ ಗುರುವಾಗಿ, ನನ್ನ ಸ್ನೇಹಿತನಾಗಿ, ನನಗೆಲ್ಲ ಸಂದರ್ಭದಲ್ಲಿ ಒಬ್ಬ ಮಾರ್ಗದರ್ಶಕನಾಗಿ, ನನಗೆ ಇಲ್ಲಿವರೆಗೆ ಸಮರ್ಥನಾಗಿ ಇಲ್ಲಿವರೆಗೆ ಬೆಳಿಲಿಕ್ಕೆ ಕಾರಣೀಭೂತ ನನ್ನ ತಂದೆಯಾದಂಥ ಡಾಕ್ಟರ್ ಲಾಡರ್ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆಪಡ್ತೀನಿ. ಜೊತೆಗೆ ನನ್ನ ತಾಯಿ ಶೈಲಾಜಿ ಲಾಡವರು ಕೂಡ ಇಲ್ಲಿ ಬಂದಿದ್ದಾರೆ. ನನ್ನ ಅತ್ಯಂತ ಆತ್ಮೀಯ ಮೌಶಿ ಟಾಕಿಯಾದಂಥ ಕನಕ ಲಾಡವರು ಬಂದಿದ್ದಾರೆ. ಆತ್ಮೀಯ ಮಿತ್ರ ಹಾಗೂ ನನ್ನ ಬಾಲ್ಯದಿಂದನೇ ನನ್ನ ಜೀವನವರೆಗೂ ಇಲ್ಲಿವರೆಗೂ ನನ್ನ ಕೊನೆ ಉಸಿರುವರೆಗೆ ಇರ್ತಕ್ಕಂಥ ನನ್ನ ತಮ್ಮನಾದಂಥ ವಿಶ್ವಾಸ್ ಲಾಡವರು ಬಂದಿದ್ದಾರೆ. ನನ್ನ ಇನ್ನೊಬ್ಬ ಕಿರಿಯ ತಮ್ಮದಂತ ವಿನಯ್ ಲಾಡವರು ಬಂದಿದ್ದಾರೆ. ಬಂಧುಗಳೇ, ಇವತ್ತು ಬಹಳಷ್ಟು ಸ್ನೇಹಿತರು ಬೇರೆ ಬೇರೆ ಲಂಡನ್ನಿಂದ ಆಗಿರ್ಬೋದು, ಇವತ್ತು ಬಾಂಬೆಲಿಂದ ಆಗಿರ್ಬೋದು, ಬ್ಯಾಂಗ್ಳೂರಿನಿಂದ ಆಗಿರ್ಬೋದು, ಎಲ್ಲ ಸ್ನೇಹಿತರುಗಳು ಇಲ್ಲಿ ಬಂದಿದ್ದಾರೆ. ಇವತ್ತು ಇವರು ಕರೆಸ್ತಕ್ಕಂಥ ಉದ್ದೇಶ ಏನಂತ ನಾನು ಸಂಕ್ಷಿಪ್ತವಾಗಿ ಮಾತಾಡ್ಲಿಕ್ಕೆ ಇಚ್ಛೆಪಡ್ತೀನಿ. ಬಹುಶಃ ಎಲ್ಲರ ಸೌಕಾರ ಮದುವೆಗಳಿಗೆ ತಾವು ನೋಡ್ತಾ ಇರ್ಬೋದು, ಆದ್ರೆ ಇಲ್ಲಿ ಬಡವರ ಮದುವೆ ಯಾವುದೇ ಸೌಕಾರಕ್ಕಿಂತ ಕಮ್ಮಿ ಅಲ್ಲ. ಆ ಬಡವರಿಗೂ ಕೂಡ ಆ ಸಮ ಆಗ್ಬೇಕು ಅನ್ನೋ ಒಂದು ಸದು ಉದ್ದೇಶದಿಂದ ಇವತ್ತು ಬಡವರ ಪರವಾಗಿ ಇವರೆಲ್ಲ ಬಂದು ತಮಗೆ ಆಶೀರ್ವಾದ ಮಾಡಬೇಕಾದ ಒಂದು ಸದು ಉದ್ದೇಶದಿಂದ ಇವತ್ತು ಅವರಿಗೆ ಇಲ್ಲಿ ಕರೆಸಿದ್ದೀನಿ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆಪಡ್ತೀನಿ ಬಂಧುಗಳೇ. ನಾನು ಇವತ್ತು ಈ ರಾಜಕೀಯ ವ್ಯವಸ್ಥೆಯಲ್ಲಿ ಕಳೆದ 14 ವರ್ಷಗಳಿಂದ ಈ ಭಾಗದ ಈ ರಾಜಕೀಯ ವ್ಯವಸ್ಥೆಯಲ್ಲಿ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಒಂದು ಬದಲಾವಣೆ ತರಬೇಕು, ಒಳ್ಳೆ ರಾಷ್ಟ್ರ ಆಗ್ಬೇಕು, ಒಳ್ಳೆ ರಾಜ್ಯ ಆಗ್ಬೇಕು, ಒಳ್ಳೆ ವಾತಾವರಣ ಬರಬೇಕು ಅನ್ನೋ ಒಂದೇ ಒಂದು ಸದು ಉದ್ದೇಶದಿಂದ ಈ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಯಾವುದಕ್ಕೂ ಇಲ್ಲ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆಪಡ್ತೀನಿ ಬಂಧುಗಳೇ. ಇವತ್ತು ದೇವರು ಅಲ್ಪ ಸ್ವಲ್ಪ ಶಕ್ತಿಯನ್ನು ಕೊಟ್ಟಿದ್ದಾನೆ. ಆ ಶಕ್ತಿಯಿಂದ ನಾನು ಸಾಯಕ್ಕಿಂತ ಮುಂಚೆ 4 ಬಡವರ ಕುಟುಂಬದ ಕಣ್ಣೀರು ಒರೆಸಿದ್ರೆ ಅದೇ ನನ್ನ ಯಶಸ್ವಿ ಅಂತ ನಾನು ಭಾವಿಸಿ ಇವತ್ತು ನಾನು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಸೇವೆಯಲ್ಲಿ ತಮ್ಮ ಜೊತೆ ಇದೀನಿ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆಪಡ್ತೇನೆ ಬಂಧುಗಳೇ. ತಮ್ಮೆಲ್ಲರ ಆಶೀರ್ವಾದದಿಂದ ಕಳೆದ 20 ತಿಂಗಳಿಂದ ಈ ಭಾಗದಲ್ಲಿ ಶಾಸಕನಾಗಿ, ತಮ್ಮ ಸೇವಕನಾಗಿ ನಾನು ಅಲ್ಪ ಸ್ವಲ್ಪ ತೃಪ್ತಿ ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದೇನೆ. ಇವತ್ತು ಬಹುದೊಡ್ಡ ಪ್ರಮಾಣದಲ್ಲಿ ರೈತರಿಗೆ ಅನುಕೂಲ ಆಗ್ಬೇಕೆಂಬ ಹಲವಾರು ನನ್ನ ವೈಯಕ್ತಿಕ ಕಾರ್ಯಕ್ರಮಗಳನ್ನ ಈ ಭಾಗದಲ್ಲಿ ಮಾಡ್ತಾ ಇದ್ದೀನಿ ಬಂಧುಗಳೇ. ದಯಮಾಡಿ ತಮ್ಮ ಆಶೀರ್ವಾದ ಇರಬೇಕು. ಇವತ್ತು ಮುಖ್ಯವಾಗಿ ನಮ್ಮ ಸ್ನೇಹಿತರಾಗಿದ್ದ ಸುಭಾಷ್ ಅವರು ಬಂದಿದ್ದಾರೆ, ಸೋಹೆಲ್ ಖಾನ್ ಅವರು ಬಂದಿದ್ದಾರೆ, ಜಾಕಿ ಶರಾಫ್ ಅವರು ಬಂದಿದ್ದಾರೆ. ಮಾತನಾಡ್ತಾ ಹೋದ್ರೆ ಬಹಳಷ್ಟು ಗಣ್ಯರಲ್ಲಿ ಬಂದಿದ್ದಾರೆ ಬಂಧುಗಳೇ. ನಿಮ್ಮೆಲ್ಲರ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ, ನನ್ನ ಸ್ನೇಹಿತರಾಗಿರ್ತಕ್ಕಂಥ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಮುರಳಿ ಅವರು ಬಂದಿದ್ದಾರೆ, ಅನ್ನು ಪ್ರಭಾಕರ್ ಅವರು ಬಂದಿದ್ದಾರೆ. ಬಹುಶಃ ಅನ್ನು ಪ್ರಭಾಕರ್ ಅವರು ನಾನು ಯಾವುದೇ ಕಾರ್ಯಕ್ರಮ ಮಾಡಿದ್ರೆ ಕಳೆದ ಬಾರಿ ಒಂದು ಕಾರ್ಯಕ್ರಮ ಬಿಟ್ರೆ ನಾನು ಎಲ್ಲಾ ಕಾರ್ಯಕ್ರಮಗಳು ಬರ್ತಾರೆ. ನನ್ನ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ನಾನು ಅವರನ್ನ ಕೃತಜ್ಞತೆ ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೇನೆ. ನಾಗರಾಜ್ ಅವರು ಬಂದಿದ್ದಾರೆ, ಮೋಹನ್ ಅವರು ಬಂದಿದ್ದಾರೆ, ಅಂದ್ರೆ ಹಲವಾರು ಸ್ನೇಹಿತ ಮಿತ್ರರು ಬಂದಿದ್ದಾರೆ. ಬಂಧುಗಳೇ, ಇವತ್ತು ಬದಲಾವಣೆ ಆಗ್ಬೇಕಂತಂದ್ರೆ ಬರೀ ರಾಜಕಾರಣಿಯಿಂದ ಮಾತ್ರ ಬದಲಾವಣೆ ಆಗಕ್ಕೆ ಸಾಧ್ಯ ಇಲ್ಲ. ಬಹಳಷ್ಟು ಯುವಕರು ತಾವೆಲ್ಲರಿದ್ದಾರೆ. ಇವತ್ತು ರಾಜಕಾರಣಿಗಳು ಮಾತ್ರ ಕಾಂಟ್ರಾಕ್ಟ್ ತಗೊಂಡಿಲ್ಲ ಈ ದೇಶವನ್ನು ಉದ್ಧಾರ ಮಾಡಲಿಕ್ಕೆ. ತಾವು ತಮ್ಮ ಕೈಲಿ ಎಷ್ಟಾಗುತ್ತೆ ನಾವೆಲ್ಲರೂ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿದ್ರೆ ಸಮಾಜ ಕಟ್ಟಲಿಕ್ಕೆ ಅನುಕೂಲ ಆಗ್ತದೆ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆಪಡ್ತೇನೆ. ಇದು ಒಂದು ಸಣ್ಣ ಪ್ರಯತ್ನ. ತಾವು ಕೊಟ್ಟಿರ್ತಕ್ಕಂಥ ಆಶೀರ್ವಾದದಿಂದ, ದೇವರು ಮಾಡಿರ್ತಕ್ಕಂಥ ಆಶೀರ್ವಾದ. ನಾನೇನು ಬಹಳ ದೊಡ್ಡ ಸ್ವಾಮಿ ಅಥವಾ ನಾನೇನು ಯಜ್ಞ ಅಲ್ಲ, ಅಥವಾ ನಾನೇನು ಬಹಳ ದೊಡ್ಡ ಸಾಧನೆ ಮಾಡಿಲ್ಲ. ಬಹುಶಃ ನಾನು ಕೂಡ ಒಬ್ಬ ಬಡವ ಕುಟುಂಬ ನಂಗೆ ಹುಟ್ಟಿದ್ರೆ ನಾನು ಕೂಡ ತಮ್ಮಂಗಾಗಿರ್ತದೆ. ಬಹುಶಃ ಆ ದೇವರ ಅದೃಷ್ಟ, ದೇವರು ನನಗೆ ಬಹಳಷ್ಟು ಆಶೀರ್ವಾದ ಮಾಡಿದ್ದಾನೆ. ಇವತ್ತು ಅಂತ ಒಂದು ಹೆಮ್ಮೆಯ ಲಾಡು ಕುಟುಂಬದಲ್ಲಿ ಹುಟ್ಟಿ ಇವತ್ತು ಆ ಲಾಡು ನಮ್ಮ ಪರಂಪರೆ, ನಮ್ಮ ಮುತ್ತಾದಂತ ಪರಂಪರೆಯನ್ನು ನಾವು ಉಳಿಸ್ಕೋಬೇಕಮ್ಮ ಸದು ಉದ್ದೇಶದಿಂದ ಈ ಒಂದು ವ್ಯವಸ್ಥೆಯಲ್ಲಿ ಏನಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆಪಡ್ತೇನೆ ಬಂಧುಗಳೇ. ನಮ್ಮ ಕುಟುಂಬ ಇವತ್ತುವರೆಗೆ ನಮ್ಮ ಬಳ್ಳಾರಿ ಜಿಲ್ಲೆಯಾಗಿರ್ಬೋದು, ಕರ್ನಾಟಕ ರಾಜ್ಯದಲ್ಲಾಗಿರ್ಬೋದು ನಾವು ಒಳ್ಳೆ ಕೆಲಸಗಳನ್ನ ಮಾಡ್ಬರ್ತಾ ಬಂದಿದ್ದೇವೆ. ನಮ್ಮ ತಂದೆರಾಗಿರ್ತಕ್ಕಂಥ ಡಾಕ್ಟರ್ ಏಕನಾಥ್ ಲಾಡ್, ನಾನು 9ನೇ ಕ್ಲಾಸ್ನಲ್ಲಿ ಇದ್ದಾಗ ನನ್ನ ತಂದೆಯನ್ನು ಕಳ್ಕೊಂಡಿದ್ದೇನೆ. ಅವತ್ತಿನಿಂದ ಇವತ್ತುವರೆಗೆ ನನಗೆ ಸಾಕಿರ್ತಕ್ಕಂಥದ್ದಾಗಿರ್ಲಿ ಅಥವಾ ಯಾವುದೇ ರೀತಿಯ ಮಾನಸಿಕ ಸ್ಥೈರ್ಯ ಆಗಿರ್ಬೋದು, ಇಲ್ಲಿ ಮಟ್ಟಿಗೆ ಬರಲಿಕ್ಕೆ ಕಾರಣ ನನ್ನ ತಂದೆಯಾದಂಥ ಡಾಕ್ಟರ್ ಲಾಡ್ ಇದ್ದಾರೆ. ಇವತ್ತು ಜೊತೆಲೆ ಇವತ್ತು ಬಹಳಷ್ಟು ಖುಷಿ ಅನಿಸ್ತದೆ. ನನ್ನ ತಮ್ಮದ ವಿನಯ್ ಲಾಡ್ ಅವರು, ವಿಶ್ವಾಸ್ ಲಾಡ್ ಅವರು ಕೂಡ ಇದ್ದಾರೆ. ಬಂಧುಗಳೇ, ಇವತ್ತು ನಾನು ಏನೇ ಒಂದು ಇವತ್ತು ಸಾಧನೆ ಮಾಡಿದ್ರೆ ಅವರಿಬ್ಬರು ಇಲ್ಲಾರಂಗೆ ಬಹುಶಃ ನಾನು ಏನಿಲ್ಲ. ಅವರಿಬ್ಬರೇ ಒಂದು ಸಾಧನೆ ನನಗೆ ನನ್ನ ಬೆನ್ನೆಲುಬಾಗಿದ್ದಾರೆ. ಅವ್ರಿಗೆ ಕೂಡ ನನ್ನ ಪರವಾಗಿ, ತಮ್ಮೆಲ್ಲರ ಪರವಾಗಿ ಅವರಿಗೆ ವೈಯಕ್ತಿಕ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೇನೆ. ಬಹುಶಃ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ಒಳ್ಳೆ ರಾಜ್ಯ ಆಗ್ಬೇಕು, ಒಳ್ಳೆ ರಾಷ್ಟ್ರ ಆಗ್ಬೇಕಮ್ಮ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಕೆಲಸ ಮಾಡುವಂತ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಇಂಥ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗ್ಬೇಕಂದ್ರೆ
ಬಹಳಷ್ಟು ಸ್ನೇಹಿತರುಗಳು, ನನ್ನ ಆಪ್ತ ಮಿತ್ರರು, ಬಹಳಷ್ಟು ಜನರು ಇದಕ್ಕೆ ಕೆಲಸ ಮಾಡಿದ್ದಾರೆ. ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ಪತ್ರಿಕಾ ಮಾಧ್ಯಮದವರಾಗಿರ್ಬೋದು, ಮುಖ್ಯವಾಗಿ ಪೊಲೀಸ್ ಸಿಬ್ಬಂದಿಗಳಿರ್ಬೋದು, ಅವರೆಲ್ಲರ ಒಂದು ಆಶೀರ್ವಾದ ಜೊತೆಗೆ, ಅವರೆಲ್ಲರ ಒಂದು ಕೋಪರೇಷನ್ ಜೊತೆಗೆ, ಮುಖ್ಯವಾಗಿ ಬಹಳಷ್ಟು ನಮ್ಮ ಜಿಲ್ಲೆಯ 3 ಜಿಲ್ಲೆಯಿಂದ ಎಲ್ಲ ರಾಜಕಾರಣಿಗಳು, ನಮ್ಮ ಹಿರಿಯರು, ಇವತ್ತು ನಮ್ಮ ಅಣ್ಣನಾದಂತ ಅನಿಲ್ ಅವರು ಕೂಡ ಬರಬೇಕಾಗಿತ್ತು. ಯಾವುದೋ ಒಂದು ಅನಿವಾರ್ಯ ಕಾರಣದಿಂದ ಅವರು ಬರೋಕ್ಕಾಗಲಿಲ್ಲ. ಅವ್ರಿಗೆ ಕೂಡ ಈ ಸಂದರ್ಭದಲ್ಲಿ ಈ ವೇದಿಕೆ ಮುಖಾಂತರ ತಮ್ಮೆಲ್ಲರ ಪರವಾಗಿ ಅವರ ಕೃತಜ್ಞತೆ ಸಲ್ಲಿಸಲಿಕ್ಕೆ ಇಚ್ಛಪಡ್ತೀನಿ. ಬಂಧುಗಳೇ, ಇತಿಹಾಸ ನಿರ್ಮಾಣ ಆಗ್ಬೇಕಂತಂದ್ರೆ ಮೊದಲು ನಾವು ತಾನರಿತೋಡೆ ತಾನೇ ದೇವರು ಅಂತ ಹೇಳ್ತಾರೆ. ನಾವೆಷ್ಟು ಒಳ್ಳೆಯರು, ನಾವೆಷ್ಟು ಕೆಟ್ಟರು ಅಂತ ನಮಗೆ ನಾವೇ ಸಂಜಯಿಸ್ಕೊಂಡ್ರೆ ನಾವು ಸಮಾಜದಲ್ಲಿ ಬಹಳಷ್ಟು ದೊಡ್ಡ ಬದಲಾವಣೆ ತರಬಹುದು. ಇವತ್ತು ಸಮಾಜ, ಈ ಒಂದು ರಾಜಕೀಯ ವ್ಯವಸ್ಥೆ, ಈ ದೇಶದ ಒಂದು ಅಭಿವೃದ್ಧಿಯನ್ನು ನಾವು ನೋಡ್ತಾ ಇದ್ರೆ ಬಹಳಷ್ಟು ಮನಸ್ಸು ಬೇಜಾರಾಗ್ತದೆ. ಇವತ್ತು ಹಳ್ಳಿಗಳಲ್ಲಿ ಹೋದ್ರೆ ಬಹಳಷ್ಟು ಜನರಿಗೆ ಕುಡಿಯೋ ನೀರಿಲ್ಲ. 60 ವರ್ಷ ಆದ್ರೂ ಕೂಡ ಸ್ವಾತಂತ್ರ್ಯರಾಗಿ ಇವತ್ತುವರೆಗೆ ನಮ್ಮ ಮೂಲಭೂತ ಸೌಕರ್ಯಗಳು ಇನ್ನಾದ್ರೂ ಕಾಡ್ತಾ ಇದೆ ಬಂಧುಗಳೇ. ಇವತ್ತು ಅದನ್ನೆಲ್ಲ ಓಡಾಡಿಸ್ಬೇಕು, ಜನರಿಗೆ ಒಳ್ಳೇದಾಗ್ಬೇಕು, ಬಡವರಿಗೆ ಒಳ್ಳೇದಾಗ್ಬೇಕೆಂಬ ಉದ್ದೇಶದಿಂದ ಈ ಒಂದು ವ್ಯವಸ್ಥೆಯಲ್ಲಿ ಇಂಥ ಒಂದು ಸಣ್ಣ ಹಳ್ಳಿ ಸೇವೆ ಈ ಭಾಗದಲ್ಲಿ ಜನರಿಗೆ ನಾನು ಮಾಡ್ತಾ ಇದ್ದೀನಿ. ತಾವೆಲ್ಲರೂ ಅದನ್ನ ಸ್ವೀಕರಿಸಬೇಕು, ನನಗೆ ತಮ್ಮೆಲ್ಲರ ಆಶೀರ್ವಾದ ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳಿ, ಪುನಃ ಮತ್ತೊಮ್ಮೆ ಇವತ್ತು ವೇದಿಕೆ ಮೇಲೆ ವಿವಿಧ ಭಾಗಗಳಿಂದ ನನ್ನ ಸ್ನೇಹಿತರೆಲ್ಲರೂ ಬಂದಿದ್ದಾರೆ. ಅವರಿಗೆ ನನ್ನ ಋತುಪೂರ್ವಕ ವಂದನೆಗಳನ್ನು ಸಲ್ಲಿಸಿ ಪುನಃ ಮತ್ತೊಮ್ಮೆ ಬರೋ ವರ್ಷ ಕೂಡ ತಮ್ಮೆಲ್ಲರ ಪರವಾಗಿ ಅವರೆಲ್ಲರೂ ಬರಬೇಕು, ತಮ್ಮನ್ನ ನೋಡಬೇಕು, ತಮ್ಮನ್ನ ಆಶೀರ್ವಾದ ಮಾಡಬೇಕಂತ ತಮ್ಮೆಲ್ಲರ ಪರವಾಗಿ ಕೇಳಿ, ಬಂಧುಗಳೇ, ಇವತ್ತು ಬಹಳಷ್ಟು ಬೆಳಗ್ಗೆಯಿಂದ ಬಹಳಷ್ಟು ಲಕ್ಷಾಂತರ ಜನರು ಇವತ್ತು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಬಹಳ ಬೇರೆ ಜಿಲ್ಲೆಯಿಂದ ಸ್ನೇಹಿತರಾಗಿ ಬೇರೆ ಎಲ್ಲರೂ ಬಂದಿದ್ದಾರೆ. ನನ್ನ ವೈಯಕ್ತಿಕ ಕೃತಜ್ಞತೆ ಸಲ್ಲಿಸಲಿ. ನಾವೆಲ್ಲರೂ ಇವತ್ತು ಒಂದು ಪಣವನ್ನು ತಟ್ಟಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಒಳ್ಳೆ ರಾಜ್ಯ, ಒಳ್ಳೆ ರಾಷ್ಟ್ರ ಮಾಡ್ತಕ್ಕಂಥದಕ್ಕೆ ನಾವೆಲ್ಲರೂ ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ, ತಮ್ಮನ್ನೆಲ್ಲರನ್ನು ಉದ್ದೇಶಿಸಿ ತಮ್ಮ ಆಶೀರ್ವಾದವನ್ನು ಕೋರಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.